ಥ್ಯಾಂಕ್ಸ್ ಅಮ್ಮ. ಕಳ್ರು ನಾನು ಒಡವೆ ಕಿತ್ಕೊಂಡೋದಾಗ ಜೀವನ ಹೋದಂಗಾಗಿತ್ತು. ನಮ್ಮ ಯಜಮಾನ್ರು ನನಗೆ ಅಂತಲೇ ಪ್ರೀತಿಯಿಂದ ಕೊಡ್ಸಿರೋ ಒಡವೆ ಇದು. ಇದಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಈ ಒಡವೆ ನಂಗೆ ಕೈ ಸಿಗದೆ ಹೋಗಿದ್ರೆ ಜೀವನೇ ಹೋಗ್ಬಿಡ್ತಿತ್ತು. ಸಾಯೋವರೆಗೂ ನಿನ್ ಋಣ ನಾ ಮರೆಯಲ್ಲ ಅಮ್ಮ. ಅಯ್ಯಯ್ಯೋ, ಇಂಥ ದೊಡ್ಡ ಮಾತೆಲ್ಲ ಯಾಕೆ? ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡಿದ್ದೀನಿ ಅಷ್ಟೇ. ರಸ್ತೆಯಲ್ಲಿ ಈ ರೀತಿ ಒಡವೆಗಳನ್ನ ಹಾಕೊಂಡು ಓಡಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದರಿಂದ ನಮ್ಮ ಜೀವಕ್ಕೆ ಅಪಾಯ. ನಿಮ್ಮಲ್ಲಾದ್ರೂ ಸ್ವಲ್ಪ ಹುಷಾರಾಗಿರಿ. ಸರಿ ಅಮ್ಮ, ನೀವು ಮಾಡಿರೋ ಉಪಕಾರಕ್ಕೆ ಏನು ಮಾಡಿದ್ರು ಕಡಿಮೆನೆ. ಮನೆ ಇಲ್ಲೇ ಹತ್ರ ಇದೆ, ಬನ್ನಿ ಕಾಫಿ ಕೊಟ್ಕೊಂಡು ಹೋಗಿರಾ? ಪರವಾಗಿಲ್ಲ ಅಮ್ಮ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಜವಾಗ್ಲೂ ನೀವು ನನಗೆ ಕೃತಜ್ಞತೆ ತಿಳಿಸ್ಬೇಕು ಅಂತಿದ್ರೆ ನನಗೊಂದು ಚಿಕ್ಕ ಸಹಾಯ ಮಾಡ್ತೀರಾ? ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಸಂಕೋಚ ಇಲ್ದಲೆ ಕೇಳಮ್ಮ. ಅಮ್ಮ, ನೀವು ನನಗೆ 3,000 ಸಾಲ ಅಂತ ಕೊಡ್ತೀರಾ? ನಮ್ಮ ಮನೇಲಿ ತುಂಬ ಕಷ್ಟ ಅಮ್ಮ. ನನ್ನ ಗಂಡನ ಕಾಲುಗಳಿಗೆ ಪೆಟ್ಟಿದ್ದು ಅವ್ರು ಎದ್ದು ಓಡಾಡೋಕ್ಕೂ ಆಗದಿರೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ನಮ್ಮ ತಾಯಿಗೆ ವಯಸ್ಸಾಗಿದೆ. ಇವರಿಬ್ರು ನೋಡ್ಕೊಳ್ಳೋದ್ರ ಜೊತೆಗೆ ಹಾಸ್ಪಿಟ್ಲ್ ಖರ್ಚು ಬೇರೆ. ಕೂಲಿ ಮಾಡಿ ಸಂಪಾದನೆ ಮಾಡಿದ್ರು ಕೂಡ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಮ್ಮ. ಅದಕ್ಕೆ ಒಂದು ಸಣ್ಣದಾಗಿ ಇಡ್ಲಿ ಅಂಗಡಿ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಅದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿದ್ರೆ ನಿಮ್ಮ ಉಪಕಾರನ ಸಾಯೋವರೆಗೂ ಮರೆಯೋದಿಲ್ಲಮ್ಮ. ಅಷ್ಟೇ ತಾನೆ, ನೀವು ಮಾಡಿರೋ ಸಹಾಯಕ್ಕೆ ಎಷ್ಟು ಕೊಟ್ಟರೂ ಕಡಿಮೆನೆ. 3,000 ಏನು 10,000 ಬೇಕಾದ್ರೂ ತಗೊಳಮ್ಮ. ಆದ್ರೆ ಸಾಲ ಅಂತ ಅಲ್ಲ. ನೀವು ಹಾಗೆ ಕೊಡೋದಾದ್ರೆ ನನ್ಗೆ ಆ ದುಡ್ಡು ಬೇಡ ಅಮ್ಮ. ಸಾಲ ಅಂತ ಕೊಟ್ರೆ ಮಾತ್ರ ತಗೋತೀನಿ. ತಗೊಳ್ಳಿಯಮ್ಮ. ಬನ್ನಿಯಮ್ಮ. ಲಕ್ಷ್ಮಿ, ಸಮಸ್ಯೆ ಅನ್ನೋದು ಯಾರನ್ನು ಹೇಳಿ ಕೇಳಿ ಬರುವಂಥದ್ದಲ್ಲ. ಯಾವ ಮನೇಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ. ಬಾಬನ್ ದಯೆಯಿಂದ ನಿನ್ಗಿಲ್ಲಿ ತನಕ ಒಳ್ಳೇದೇ ಆಗಿದೆ. ಇನ್ ಮುಂದಕ್ಕೂ ಒಳ್ಳೇದಾಗತ್ತೆ ಲಕ್ಷ್ಮಿ. ಆ ನಂಬಿಕೆಯಿಂದಾನೇ ಹೆಜ್ಜೆ ಹಾಕ್ತಾ ಇದ್ದೀನಿ ಡಾಕ್ಟರ್. ಆ ನಂಬಿಕೆ ಕಳ್ಕೊಂತೀನ ಈ ಲಕ್ಷ್ಮಿ ಈ ಭೂಮಿ ಮೇಲೆ ಇರಲ್ಲ. ಲಕ್ಷ್ಮಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಆ ಥರ ಎಲ್ಲ ಏನೂ ಆಗಲ್ಲ. ನೋಡಿ, ಮೊದಲು ಯೋಚನೆಯಿಂದ ಹೊರಗಡೆ ಬನ್ನಿ. ಮನೆಗೆ ಹೋಗೋಣ. ಡಾಕ್ಟ್ರೇ, ಏನಿದೆಲ್ಲ? ಬನ್ನಿ ಹೇಳ್ತೀನಿ. ಬನ್ನಿ ಡಾಕ್ಟರ್, ಕೂತ್ಕೊಳ್ಳಿ. ಹಾಯ್ ಮಕ್ಕಳ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾಯ್ ರಾಘವ್. ನನಗೆ ಗೊತ್ತು ನೀವು ಮಾತಾಡೋಕ್ಕಾಗಲ್ಲ ಅಂತ.
ಆದರೆ ನಾನೇನು ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಯೋಚನೆ ಮಾಡಬೇಡಿ ರಾಘವ್, ಮತ್ತೆ ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಬಂದಿದ್ದಾರೆ. ಎಲ್ಲ ಒಳ್ಳೇದಾಗತ್ತೆ. ನೀವು ಆದಷ್ಟು ಬೇಗ ಹುಷಾರಾಗ್ತೀರ. ಈಗ ಹೇಗಿದ್ದಾರೆ? ಏನಾದರೂ ಬದಲಾವಣೆ ಕಾಣ್ತಿದ್ಯಾ? ಎಲ್ಲ ಗೊತ್ತಿದ್ದು ಈ ರೀತಿ ಕೇಳಿದ್ರೆ ಏನು ಹೇಳೋದು ಲಕ್ಷ್ಮಿ? ನಾನು ಕೊಟ್ಟಿರೋ ಆಯಿಂಟ್ಮೆಂಟು, ಮಸಾಜ್ ಆಯಿಲು ಎಲ್ಲ ಅಪ್ಲೈ ಮಾಡ್ತಿದ್ದೀರಾ ಅಲ್ವಾ? ಹಾಂ, ಹಾಗೆ ಮಾಡ್ತಾ ಹೋಗಿ, ಎಲ್ಲ ಒಳ್ಳೇದಾಗತ್ತೆ. ಯಾರು ಕೈ ಬಿಟ್ಟರು ಬಾಬಾ ನಿನ್ನ ಕೈ ಬಿಡೋದಿಲ್ಲ. ರಾಘವ್ ಆದಷ್ಟು ಬೇಗ ಹುಷಾರಾಗ್ತಾರೆ. ಅದೇ ಭರವಸೆಯಲ್ಲೇ ಜೀವನ ಮಾಡ್ತಾ ಇದ್ದೀನಿ ಡಾಕ್ಟರ್. ಹೀಗೆ ತಾಳ್ಮೆಯಿಂದ ಧೈರ್ಯವಾಗಿರಿ. ನಿಮ್ಮ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ. ಲಕ್ಷ್ಮಿ, ಇದರಲ್ಲಿ ಮಸಾಜ್ ಆಯಿಲು, ಆಯಿಂಟ್ಮೆಂಟ್ಸ್ ಎಲ್ಲ ಇದೆ. ನಾನು ಹೇಳ್ದಾಗೆ ಅಪ್ಲೈ ಮಾಡ್ತಾ ಬನ್ನಿ. ತಗೋ. ಡಾಕ್ಟ್ರೇ, ಇದೆಲ್ಲ ಈಗ ಯಾಕೆ? ತಂದಿರೋದಿನ್ನೂ ಹಾಗೇ ಇದೆ. ಅದು ಮುಗಿದ್ಮೇಲೆ ನಾನೇ ತಗೊಂಡು ಬರ್ತಿದ್ದೆ ಅಲ್ಲ. ಲಕ್ಷ್ಮಿ, ಒಬ್ಬ ಫ್ರೆಂಡಾಗಿ ತಂದಿದ್ದೀನಿ, ತಗೊಳ್ಳಿ. ತಗೊಳ್ಳಿ ಅಂದರೆ ಆದರೂ ನೀವು ಇದನ್ನು ತರಬಾರ್ದಿತ್ತು. ಈಗಾಗಲೇ ನೀವು ಡಾಕ್ಟ್ರಾಗಿ ನಮಗೆ ತುಂಬ ಸಹಾಯ ಮಾಡಿದ್ದೀರಾ. ಮತ್ತೆ ಮತ್ತೆ ನಮ್ಮಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ಒಬ್ಬ ಡಾಕ್ಟ್ರಾಗಿ ನೀವು ನನ್ನನ್ನು ನೋಡಿದ್ರೆ ನೀವು ಹೇಳ್ತಿರೋದು ಸರಿ ಅನ್ಸುತ್ತೆ. ಒಬ್ಬ ಫ್ರೆಂಡಾಗಿ ನೋಡಿದ್ರೆ ಇದು ನನ್ನ ಕರ್ತವ್ಯ ಅನ್ಸುತ್ತೆ. ಈಗ ನೀವು ನನ್ನನ್ನು ಫ್ರೆಂಡಾಗಿ ನೋಡ್ತೀರಾ, ಡಾಕ್ಟ್ರಾಗಿ ನೋಡ್ತೀರಾ? ಫ್ರೆಂಡಾಗಿ. ಮಕ್ಕಳ ತಗೊಳ್ಳಿ. ಬೇಡ. ಇಸ್ಕೊಳ್ಳಿ. ಇಟ್ಸ್ ಓಕೆ. ಸರಿ ಲಕ್ಷ್ಮಿ, ನಾನಿನ್ ಬರ್ತೀನಿ. ರಾಘವ್, ಆದಷ್ಟು ಬೇಗ ಹುಷಾರಾಗ್ತೀರಾ. ಟೇಕ್ ಕೇರ್. ಸಾಯಿನಾಥ, ನಿನ್ನ ನಮ್ದವ್ರ ಕೈ ಬಿಡಲ್ಲ ಅಂತ ತೋರಿಸ್ಬಿಟ್ಟೆ. ನನ್ನ ಸಾವಿನ ದೌಡೆಯಿಂದ ಕಾಪಾಡ್ದ ಹಾಗೆ ಸಮಸ್ಯೆಗಳಿಂದನೂ ಕಾಪಾಡ್ತೀಯ ಅನ್ನೋ ನಂಬಿಕೆ ಇತ್ತು. ಬೆಳಗ್ಗೆಯಿಂದ ಕೆಲಸಕ್ಕೋಸ್ಕರ ಹುಡುಕಿ ಸಿಗದೆ ಇದ್ದಾಗ ತುಂಬ ಬೇಜಾರಾಗಿತ್ತು. ಆಗ ಡಾಕ್ಟ್ರ್ ಮೂಲಕ ಭರವಸೆನ ಕೊಟ್ಟೆ. ಮೊದಲನೇ ಸಾರಿ ಗೊತ್ತಿಲ್ಲದೆ ಇರೋ ಈ ಊರಿಗೆ ಬಂದಾಗ ನನಗೆ ತುಂಬ ಭಯ ಆಗಿತ್ತು. ಆದರೆ ಆಗ ರಾಘವ್, ಅಮ್ಮ, ಅದಿತಿ, ಕವಿತಾ ಎಲ್ಲರೂ ನನ್ನ ಜೊತೆಗಿದ್ರು. ಆದರೆ ಈಗ